ಮೊದಲನೇದಾಗಿ 15 ವರ್ಷದ ಯುವಕ 15 ಬಾಲ್ಗಳಲ್ಲಿ IPL 3ನೇ ಪಂದ್ಯದಲ್ಲಿ ಅರ್ಧಶತಕವನ್ನು ದಾಖಲಿಸಿ IPL ಇತಿಹಾಸದಲ್ಲಿ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿದವರಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಇವತ್ತಿನ ಅವರ ಬ್ಯಾಟಿಂಗ್ ಹೇಳಬೇಕಾದ್ರೆ 5 ಸಿಕ್ಸು 4 ಫೋರು ಆಡಿದಂಥ 17 ಬಾಲಲ್ಲಿ 52 ರನ್ ತೆಗಿತಾರೆ. ಇನ್ನೊಂದು CSK ಬಗ್ಗೆ ಹೇಳಬೇಕಂದ್ರೆ ಅದು ಒಂದು ಸಾಧಾರಣ ತಂಡವಾಗಿದೆ ಅಂತ ಹೇಳಬೇಕು. ಧೋನಿ ಇರಬೇಕಾದ್ರೆ ಅದರ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳ್ತೀವಿ. ಒಂದಾನೊಂದು ಕಾಲದಲ್ಲಿ 10 ಸೆಮಿಫೈನಲ್ ಅವರು ತಲುಪಿದಂಥ ತಂಡ ಪರಿಸ್ಥಿತಿ ಈ ಥರ ಆಗಿದೆ. ಮೊದಲು ಟಾಸ್ ಗೆದ್ದಂತಹ ತಂಡಗಳು ನಡೆದಂಥ 3 ಪಂದ್ಯದಲ್ಲಿ ಟಾಸ್ ಗೆದ್ದಂಥ ತಂಡಗಳು ಫೀಲ್ಡಿಂಗ್ ಆಯ್ಕೆ ಮಾಡಿದ್ದಾವೆ, 3 ಅವರೇ ಗೆದ್ದಿದ್ದಾರೆ. ಮತ್ತು 3 ಪಂದ್ಯದ ವಿಶೇಷ ಏನಾಯ್ತಂದರೆ 3 ಪಂದ್ಯದಲ್ಲೂ ವೇಗದ ಬಾಲರ್ಗಳು ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿದ್ದಾರೆ. ಮೊದಲೇ ಪಂದ್ಯದಲ್ಲಿ ನಮ್ಮ RCB ಪರವಾಗಿ ವೇಗದ ಬಾಲರ್ ಆದಂತಹ ಡಪ್ಪಿ ತೊಗೊಂಡ್ರೆ, ನಿನ್ನೆ ಪಂದ್ಯದಲ್ಲಿ ಶಾರ್ದುಲ್ ಠಾಕೂರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೋತಾರೆ. ಇವತ್ತಿನ ಪಂದ್ಯದಲ್ಲಿ ಬರ್ಗರ್ ಅವರು ಹಾಕಿದಂಥ ಮೊದಲೇ 2 ಓವರಲ್ಲಿ 3 ರನ್ನಿಗೆ 2 ವಿಕೆಟು. ಟರ್ನಿಂಗ್ ಪಾಯಿಂಟ್, ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಅವರೇ ಅಂತೇಳಿ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಿರ್ತಾರೆ. ಅದು ಬಿಟ್ಟರೆ, ಅದೊಂದು ವಿಶೇಷ ಬಿಟ್ಟರೆ, ಈ ಪಂದ್ಯದಲ್ಲಿ 17 ಡಾಟ್ ಬಾಲನ್ನು ಅರ್ಚರ್ ಅವರು 2 ವಿಕೆಟ್ ಹೋಗಿದ್ದಾರೆ. ಅವರು 17 ಡಾಟ್ ಬಾಲ್ ಅವರು ಹೋಗಿದ್ರೆ, ಬರ್ಗರ್ ಅವರು 14 ಡಾಟ್ ಬಾಲು, ರವೀಂದ್ರ ಜಡೇಜಾ ಅವರು 11 ಡಾಟ್ ಬಾಲ್, ಇವರು 3 ಕ್ರಮಾಂಕವಾಗಿ 2 ವಿಕೆಟ್ ಹೋಗಿದ್ದಾರೆ. ಒಂದು ಹಂತದಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು 100 ಕೂಡ ಹೊಡೆಯಲಾಗದಂಥ ಪರಿಸ್ಥಿತಿ ಇದ್ದರು. ಈ 8ನೇ ನಂಬರ್ ಓವರ್ಟನ್ ಬಾಲರ್ ಬಂದಂಥವ್ರು ಅವರು 43 ರನ್ ಹೊಡಿತಾರೆ, ಅತ್ಯಧಿಕ ಸ್ಕೋರ್ ಹೊಡಿತಾರೆ. ಹೀಗಾಗಿ ಅವ್ರು 127ಕ್ಕೆ ಆಲ್ಔಟ್ ಆಗ್ತಾರೆ 19.4 ಬಾಲಲ್ಲಿ. ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಜೈಸ್ವಾಲ್ ಅವರು 36 ಬಾಲಲ್ಲಿ 38 ಅಜೇಯವಾಗಿ ಹೊಡಿತಾರೆ. ವಂಡನ್ ಧ್ರುವ ಅವರು 8 ಬಾಲಲ್ಲಿ 18 ರನ್ ಹೊಡಿತಾರೆ. ನಾಯಕ 15 ಅಜೇಯವಾಗಿ ಉಳಿತಾರೆ ಪರಾಗ್ ಅವರು ಅಂತ ಹೇಳ್ತಾ, ನಾಳಿನ ಪಂದ್ಯದಲ್ಲಿ ಪಂಜಾಬ್ ಅವರು ಗುಜರಾತ್ ಜೈಂಟ್ಸ್ ಅವರ ವಿರುದ್ಧ ಗೆಲುವು ಸಾಧಿಸ್ತಾರಂತೇಳಿ ನಾನು ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ. ಇಷ್ಟೊಂದು ಒಳ್ಳೆ ಕಂಟೆಂಟ್ ಕೊಟ್ಟರು ಕೂಡ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನನ್ನ ಚಾನಲ್ ಅನ್ನೋ ಒಂದು ಅಸಮಾಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ನಿನ್ನೆ ಒಂದು ಅದ್ಭುತ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ಮಹಿಳಾ ತಂಡಗಳ ವಿರುದ್ಧ T20 ಪಂದ್ಯದಲ್ಲಿ 1 ಬಾಲ್ 6 ರನ್ ಬೇಕಾದಾಗ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಗೆದ್ದಿರುವುದು ಸಂತಸದ ವಿಚಾರವನ್ನು ಹಂಚಿಕೊಳ್ಳುತ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್.